ಗಾಡಿ ಫ್ರಂಟ್ ಸೈಡ್ ಇಲ್ಲ ಬ್ಯಾಕ್ ಸೈಡ್ ಎರಡು ಸೈಡಲ್ಲೂ ಡಿಸ್ಕು ಇಲ್ಲ ABS ಇಲ್ಲ. ಎರಡು ಸೈಡು 130 mm ಡ್ರಮ್ ಬ್ರೇಕ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಚೈನ್ ಡ್ರೈವ್ ಬರುತ್ತೆ ವಿತ್ ಕವರ್. ಇದು ಇರೋದ್ರಿಂದ ಜಾಸ್ತಿ ಚೈನ್ ಮೇಂಟೆನೆನ್ಸ್ ಏನಿರಲ್ಲ. ಈ ಗಾಡಿ ಗೇರ್ ಬಗ್ಗೆ ಹೇಳಕ್ ಬಂದ್ರೆ ಎಲ್ಲ ಗೇರು ಹಿಂದೆ ಹಾಕೋದು, ಯಾವುದು ಮುಂದೆ ಹಾಕೋದಿರಲ್ಲ. ಇದರಲ್ಲಿ ಟೋಟಲ್ ಆಗಿ 4 ಗೇರ್ಸ್ ಇದಾವೆ. ಹಲೋ ಗಾಯ್ಸ್, ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋ ಗಾಡಿ ಯಾವುದಪ್ಪ ಅಂದರೆ ಇದ್ರ ಮುಂದೆ ಯಾವ ಅಡ್ವೆಂಚರಸ್ ಗಾಡಿನೂ ಇಲ್ಲ, ಎಂಥ ಸೂಪರ್ ಬೈಕ್ನೂ ಕಂಪೇರ್ ಮಾಡೋಕ್ಕಾಗಲ್ಲ. ಹೀರೋ ಕಂಪ್ನಿಯ ಸ್ಪ್ಲೆಂಡರ್. ಈ ಗಾಡಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಈ ಗಾಡಿ ಬಗ್ಗೆ ಗೊತ್ತು. ಇದಕ್ಕೆ ಸ್ಪ್ಲೆಂಡರ್ ಅಂತ ಹೆಸರು ಬಿಟ್ಟು ಇನ್ನೊಂದು ಹೆಸರು ಇದೆ, ದ ಲಾರ್ಡ್ ಸ್ಪ್ಲೆಂಡರ್ ಅಂತ. ಫ್ರಂಟಿನ ನೋಡೋಕ್ಕೆ ಈ ಗಾಡಿ ಈ ರೀತಿ ಇದೆ. ಫ್ರಂಟಲ್ಲಿ ಹೆಡ್ಲೈಟ್ ಮತ್ತು ಇಂಡಿಕೇಟರ್ ಎಲ್ಲ ಹಾಲೋಜಿನಲ್ಲಿ ಕೊಟ್ಟಿದ್ದಾರೆ. ಈ ಗಾಡಿದು ಸಸ್ಪೆನ್ಷನ್ ಚೆಕ್ ಮಾಡೋಣ. ಎಂಥ ಮಣ್ ರೋಡ್ ಇರಲಿ ಇಲ್ಲ ಎಂಥ ಟಾರ್ ರೋಡ್ ಇರಲಿ, ಸಸ್ಪೆನ್ಷನ್ ಮಾತ್ರ ಚಿಂದಿ. ಎಂತೆಂಥದ್ದು ಅಡ್ವೆಂಚರಸ್ ಗಾಡಿಗಳು ಬಂದೋದ್ವು, ಆದರೆ ಈ ಸ್ಪ್ಲೆಂಡರ್ ಮುಂದೆ ಏನೂ ಇಲ್ಲ. ಯಾರು ಹೇಳಿದ್ರು ನಿಮಗೆ? ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ಫ್ರಿಂಗ್ ಸಸ್ಪೆನ್ಷನ್ ಇದೆ. ಈ ಫ್ರಿಂಗ್ ಸಸ್ಪೆನ್ಷನ್ನ ಫಾಸ್ಟ್ ಅಪ್ ಅಡ್ಜಸ್ಟ್ ಮಾಡ್ಕೊಬೋದು. ಅದು ಈ ಬೋಲ್ಟ್ ತಿರುಗಿಸಿದ್ರೆ ಅಡ್ಜಸ್ಟ್ ಆಗುತ್ತೆ. ಫ್ರಂಟು 80/100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಹಿಂದ್ಗಡೆನೂ 80/100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಗಾಡಿ ಮೇಲೆ ಸ್ಪ್ಲೆಂಡರ್ ಅನ್ನೋ 3D ಲೋಗೋ ಇದೆ, ಅದ್ರ ಕೆಳಗಡೆ i3s ಅನ್ನೋದೊಂದು ಸ್ಟಿಕರಿಂಗ್ ಕೊಟ್ಟಿದ್ದಾರೆ. ಗಾಡಿ ಬಂದು 7.91 bhp 8000 rpm ಜೊತೆಗೆ 8.05 Nm ಟಾರ್ಕ್ 6000 rpm ಪ್ರೊಡ್ಯೂಸ್ ಮಾಡುತ್ತೆ. ಏರ್ ಕೂಲ್ಡ್ ಸಿಂಗಲ್ ಗಾಡಿ ಇದು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಗಾಡಿ ಸೀಟ್ ಹೈಟ್ ಬಂದು 785 mm ಇದೆ. ನನ್ನ ಹೈಟು 5.5 ಇರೋದ್ರಿಂದ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ತೀನಿ. ಇದ್ರ ಟೋಟಲ್ ಲೆಂತ್ ಬಂದು 2000 mm ಇದೆ. ಇದು ಯೂಟರ್ನ್ ಮಾಡಬೇಕಂದ್ರೆ ತುಂಬ ಚಿಕ್ಕ ಗಾಡಿ ಅಂತ ಫೀಲ್ ಆಗುತ್ತೆ. ತುಂಬ ಈಸಿಯಾಗಿ ಯೂಟರ್ನ್ ಮಾಡ್ಕೊಂಡು ಹೋಗ್ಬೋದು. ಗಾಡಿ ಟೋಟಲ್ ವೇಟ್ ಬಂದು 112 kg ಇದೆ. ಈ ಗಾಡಿ ಟಾಪ್ ಸ್ಪೀಡ್ ಬಂದು 90 km ಲಾಸ್ಟ್. ಹಿಂಗೆ ನುಗ್ಗಿಸ್ತೀನಿ ಅಂದ್ರೆ 90 km ಲಾಸ್ಟ್, ಅದ್ರ ಮೇಲೆ ಹೋಗಲ್ಲ ಅಷ್ಟೇ ಸಾಕು. ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ಇದೆ, i3s. ಇದು ಸ್ಪೀಡೋಮೀಟರ್, ಇದು ಓಡೋಮೀಟರ್. ರೈಟ್ ಸೈಡ್ ಅಲ್ಲ ಪೆಟ್ರೋಲ್ ಇಂಡಿಕೇಶನ್ ಇದೆ. ನ್ಯೂಟ್ರಲ್ ಲೈಟು, ಇಂಜಿನ್ ಲೈಟು, ಹೈ ಬೀಮ್ ಲೋ ಬೀಮ್ ಇಂಡಿಕೇಶನ್ ಇದೆ. ಹಾರನ್ ಪರವಾಗಿಲ್ಲ, ಗಾಡಿಗೆ ಎಷ್ಟು ಬೇಕೋ ಅಷ್ಟಿದೆ. ಇದರಲ್ಲಿ ಇಂಡಿಕೇಟರ್ ಇನ್ಫಾರ್ಮೇಶನ್ ಕೂಡ ಇದೆ, ಲೆಫ್ಟ್ ಸೈಡ್ದು ರೈಟ್ ಸೈಡ್ದು. ಸೈಡಲ್ಲಿ ಮೊಬೈಲ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಗುರು. ಹೋಗ್ತಾ ಲಾಂಗ್ ಏನಾದ್ರು ಹೋದ್ರೆ ಮೊಬೈಲ್ ಚಾರ್ಜರ್ ಕೂಡ ಹಾಕೊಂಡು ಹೋಗ್ಬೋದು. ಗಾಡಿ ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು 9.8 ಲೀಟರ್ಸ್ ಇದೆ. 1 ಲೀಟರ್ಗೆ 60 km ಮೈಲೇಜ್ ಕೊಡುತ್ತೆ. ಅಂದ್ರೆ 588 km ಹೋಗ್ಬೋದು. ಗಾಡಿ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ಬನ್ನಿ. ಗಾಡಿ ಫ್ರಂಟ್ ಸೈಡ್ ಇಲ್ಲ ಬ್ಯಾಕ್ ಸೈಡ್ ಎರಡು ಸೈಡಲ್ಲೂ ಡಿಸ್ಕು ಇಲ್ಲ ABS ಇಲ್ಲ. ಎರಡು ಸೈಡು 130 mm ಡ್ರಮ್ ಬ್ರೇಕ್ ಯೂಸ್ ಮಾಡಿದೆ. ಇದರಲ್ಲಿ ಚೈನ್ ಡ್ರೈವ್ ಬರುತ್ತೆ ವಿತ್ ಕವರ್. ಇದು ಇರೋದ್ರಿಂದ ಜಾಸ್ತಿ ಚೈನ್ ಮೇಂಟೆನೆನ್ಸ್ ಏನಿರಲ್ಲ. ಈ ಗಾಡಿ ಗೇರ್ ಬಗ್ಗೆ ಹೇಳಕ್ ಬಂದ್ರೆ ಎಲ್ಲ ಗೇರು ಹಿಂದೆ ಹಾಕೋದು, ಯಾವುದು ಮುಂದೆ ಹಾಕೋದಿರಲ್ಲ. ಇದರಲ್ಲಿ ಟೋಟಲ್ ಆಗಿ 4 ಗೇರ್ಸ್ ಇದಾವೆ. ಫೈನಲ್ ಆಗಿ ಇದ್ರ ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಗಾಡಿ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 77,000 ಇದೆ. ಆನ್ ರೋಡ್ ಪ್ರೈಸ್ ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ನೀವು ಶೋರೂಮ್ಗೆ ಹೋಗಿ ಕೊಟೇಶನ್ ಹಾಕ್ಸ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಲೇಟ್ ಆಯ್ತು ಬರೆಯೋದಿಕ್ಕೆ, ಲೇಟ್ ಆದ್ರೂ ಪರವಾಗಿಲ್ಲ. ಸ್ಟಫ್ ಅನ್ನ ಕೊಡೋದಿಕ್ಕೆ ಬೆಳೆಸ್ಬೇಕು ನೀವೇ, ಇನ್ನ ಕೈ ಹಿಡಿದು ನಡೆಯೋದಿಕ್ಕೆ ಬರ್ತೀನಿ ಇನ್ಮೇಲೆ ಬೇಗ ಬೇಗ ಬರೋ.